8ನೆಯ ಅಧ್ಯಾಯ. ಎಲೈ ಪಾರ್ವತಿಯೇ ಕೇಳು. ಹಿಂದೆ ಒಬ್ಬ ವಿದ್ಯಾಧರ ಕನ್ಯೆಯು ಮಾಘ ಮಾಸದಲ್ಲಿ ಸ್ನಾನ ವ್ರತಗಳನ್ನು ಆಚರಿಸಿ ಶ್ರೀಹರಿಯ ಭಕ್ತನನ್ನು ಗಂಡನನ್ನಾಗಿ ಪಡೆದು ಕೊನೆಯಲ್ಲಿ ಶ್ರೀಹರಿ ಸನ್ನಿಧಾನವನ್ನು ಸೇರಿದಳು ಎಂದು ಹೇಳಿದ ಮಾತನ್ನು ಕೇಳಿ ಪಾರ್ವತಿಯು, ದಯಾಮಯ, ಆ ವಿದ್ಯಾಧರ ಕನ್ಯೆಯು ಎಲ್ಲಿ ಮಾಘ ಸ್ನಾನವನ್ನು ಆಚರಿಸಿದಳು, ಹೇಗೆ ಶ್ರೀಹರಿಯ ಭಕ್ತನನ್ನು ಗಂಡನನ್ನಾಗಿ ಪಡೆದಳು, ಅದನ್ನು ಕೃಪೆ ಮಾಡಿ ವಿವರಿಸಿ ಹೇಳಿ ಎಂದು ಕೇಳಿದನು. ಆಗ ಈಶ್ವರನು ಈ ರೀತಿಯಾಗಿ ಹೇಳತೊಡಗಿದನು. ಪೂರ್ವದಲ್ಲಿ ದೇವಾಂಶವುಳ್ಳ ವಿದ್ಯಾಧರನೆಂಬೊಬ್ಬನು ಸಂತಾನಾಪೇಕ್ಷೆಯಿಂದ ಗಂಗಾ ನದಿಯ ತೀರದಲ್ಲಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು. ಆತನು ಇಂದ್ರಿಯಗಳನ್ನು ನಿಗ್ರಹಿಸಿ ಶೀತ ಉಷ್ಣ ಮೊದಲಾದವುಗಳನ್ನು ಸಹಿಸುತ್ತಾ ಬ್ರಹ್ಮದೇವರನ್ನು ಕುರಿತು 1000 ವರ್ಷಗಳವರೆಗೆ ತಪಸ್ಸು ಮಾಡಿದನು. ಅನಂತರ ಬ್ರಹ್ಮನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ, ವತ್ಸ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಬೇಕಾದ ವರಗಳನ್ನು ಬೇಡಿಕೋ ಎಂದನು. ವಿದ್ಯಾಧರನು, ದೇವ, ನಾನು ಪುತ್ರಾರ್ಥಿಯಾಗಿ ತಪಸ್ಸು ಮಾಡುತ್ತಿದ್ದೇನೆ, ನನಗೆ ಒಬ್ಬ ಪುತ್ರನನ್ನು ಕರುಣಿಸು ಎಂದು ಬೇಡಿದನು. ಬ್ರಹ್ಮನು, ಎಲೈ, ನಿನಗೆ ಸಂತಾನ ಪ್ರಾಪ್ತಿಯಿಲ್ಲ, ಆದರೂ ನಿನ್ನ ತಪಸ್ಸಿಗೆ ಮೆಚ್ಚಿ ನಾನು ಒಂದು ವರವನ್ನು ಕೊಡುತ್ತಿದ್ದೇನೆ, ನಿನಗೆ ಒಂದು ಹೆಣ್ಣು ಮಗುವಾಗುವುದು ಎಂದು ಹೇಳಿದನು. ವಿದ್ಯಾಧರನು ಮಹಾಪ್ರಸಾದವೆಂದು ನಮಸ್ಕರಿಸಿದನು. ಬ್ರಹ್ಮನು ಅಂತರ್ಧಾನನಾದನು. ಅನಂತರ ವಿದ್ಯಾಧರನಿಗೆ ಒಬ್ಬ ಪುತ್ರಿಯು ಹುಟ್ಟಿದಳು. ಆ ವಿದ್ಯಾಧರ ಕನ್ಯೆಯು ಕ್ರಮಕ್ರಮವಾಗಿ ವೃದ್ಧಿಯನ್ನು ಹೊಂದಿದಳು. ಸುಂದರವಾದ ರೂಪು, ಚಂದ್ರನಂತಿರುವ ಮುಖ, ಕೋಮಲವಾದ ಅವಯವಗಳು, ಮಂದಹಾಸ, ಸಂಪಿಗೆಯಂತಿರುವ ಶರೀರಕಾಂತಿ, ಚಂಪಕ ಕುಸುಮದಂತಿರುವ ಮೂಗು, ವಿಶಾಲ ನೇತ್ರಗಳು, ಸುವರ್ಣ ಕಳಶಗಳಂತಿರುವ ಸ್ತನಗಳು, ಮದದಾನೆಯಂತಹ ನಡಿಗೆ ಇವುಗಳನ್ನುಳ್ಳ ತನ್ನ ಮಗಳನ್ನು ನೋಡಿ ವಿದ್ಯಾಧರನು ಸಂತೋಷ ಪಡುತ್ತಿದ್ದನು. ಅವಳನ್ನು ಮುದ್ದಿಸುತ್ತಾ ಅವಳಿಗೆ ಯೋಗ್ಯನಾದ ವರನನ್ನು ಕುರಿತು ಯೋಚಿಸುತ್ತಿದ್ದನು. ಅಳಿಯನನ್ನು ತನ್ನ ಮನೆಯಲ್ಲಿಯೇ ಇಟ್ಟುಕೊಳ್ಳಬೇಕೆಂದು ಬಯಸುತ್ತಿದ್ದನು. ಅದೇ ಸಮಯದಲ್ಲಿ ರಾಕ್ಷಸನೊಬ್ಬನು ತನ್ನ ಕುಲದೇವತೆಯಾದ ಮಾಯಾದೇವಿಯನ್ನು ಪೂಜಿಸಿ ಆಕೆಯ ವರಗಳ ಪ್ರಭಾವದಿಂದ ಸಕಲ ಶಾಸ್ತ್ರಗಳನ್ನು ವೇದಾಂಗಗಳನ್ನು ಅರಿತನು. ಅಲ್ಲದೆ ಯುದ್ಧ ವಿದ್ಯಾವಿಶಾರದನಾಗಿ ಮಾಯಾಯುದ್ಧವನ್ನು ಕೂಡ ತಿಳಿದುಕೊಂಡನು. ಕಾಮರೂಪವನ್ನು ಪಡೆಯಲು ಶಕ್ತಿಯುಳ್ಳವನಾಗಿ ಅಲ್ಲಿಗೂ ತೃಪ್ತನಾಗದೆ ತ್ರಿಶೂಲವನ್ನು ಪಡೆಯಲಿಚ್ಛಿಸಿ ದ್ರೋಣಾದ್ರಿಯಲ್ಲಿ ತಪಸ್ಸು ಮಾಡುತ್ತಿದ್ದನು. ಆ ದ್ರೋಣ ಪರ್ವತವು ಸಕಲ ವಿಧವಾದ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಆಶ್ರಯ ಸ್ಥಾನವಾಗಿತ್ತು. ವಿದ್ಯಾಧರ, ಗುಹ್ಯಕ, ಕಿನ್ನರ, ಅಪ್ಸರೆಯರೇ ಮೊದಲಾದ ದೇವತಾಗಣಗಳು ಆ ಪರ್ವತದಲ್ಲಿ ವಿಹರಿಸುತ್ತಿದ್ದರು. ಆ ಪರ್ವತದ ಸಮತಲ ಪ್ರದೇಶದಲ್ಲಿ ಬಿಲ್ವವೃಕ್ಷದ ಬುಡದಲ್ಲಿ ಆ ರಾಕ್ಷಸನು ನನ್ನನ್ನು ಕುರಿತು ತಪಸ್ಸು ಮಾಡುತ್ತಿದ್ದನು. ಕಾಲಿನ ಹೆಬ್ಬೆರಳನ್ನು ಭೂಮಿಯ ಮೇಲೆ ಹೂರಿ ನಿಂತು ನಿಶ್ಚಲ ಚಿತ್ತದಿಂದ ಊರ್ಧ್ವಮುಖವಾಗಿ ಕೈಗಳನ್ನು ಜೋಡಿಸಿ ನನ್ನನ್ನು ಕುರಿತು 1 ವರ್ಷ ಕಾಲ ತೀವ್ರವಾದ ತಪಸ್ಸನ್ನು ಮಾಡಿದನು. ನಾನು ಅವನ ತಪಸ್ಸಿಗೆ ಮೆಚ್ಚಿ ಬೇಕಾದ ವರಗಳನ್ನು ಕೇಳು ಎಂದಾಗ ಆ ರಾಕ್ಷಸನು ನನ್ನ ತ್ರಿಶೂಲವನ್ನೇ ಬೇಡಿದನು. ನಾನು ಅದನ್ನು ಅವನಿಗೆ ಕೊಟ್ಟು, ಆ ತ್ರಿಶೂಲವು ಶತ್ರುಗಳ ವಶವಾದಾಗ ನಿನ್ನ ಮರಣವು ಸಿದ್ಧ ಎಂದು ಹೇಳಲು ಅವನು ಹೀಗೆಂದನು, ಪರಮೇಶ್ವರ, ನಿನ್ನ ಕೈಯಲ್ಲಿನ ಆ ತ್ರಿಶೂಲವು ನನ್ನ ಕೈಗೆ ಬಂದ ಮೇಲೆ ನನಗೆ ಶತ್ರುಗಳೆಂದರೇನು? ಆದರೂ ನನ್ನ ಕೈಯಲ್ಲಿನ ಈ ತ್ರಿಶೂಲವು ಶತ್ರುಗಳ ಕೈಯನ್ನು ಹೇಗೆ ಸೇರುವುದು ಎಂದು ಅಹಂಕಾರದಿಂದ ಹೇಳುತ್ತಿರಲು ಅಂತರ್ಧಾನನಾದನು. ರಾಕ್ಷಸನು ಪ್ರಪಂಚವನ್ನೇ ಹೆದರಿಸುತ್ತಾ ಆ ತ್ರಿಶೂಲವನ್ನು ಧರಿಸಿ 3 ಲೋಕಗಳಲ್ಲಿಯೂ ತಿರುಗುತ್ತಿದ್ದನು. ತನ್ನ ಸಮಾನರು ಯಾರೂ ಇಲ್ಲವೆಂದು ಗರ್ವಿಸುತ್ತಾ ಆಳವಾದ ಸಮುದ್ರ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ನಿರ್ಮಿಸಿಕೊಂಡು ವಾಸಿಸತೊಡಗಿದನು. ತನ್ನ ಮಾಯಾಬಲದಿಂದ ಆ ಪಟ್ಟಣದ ಸುತ್ತಲೂ ಕೋಟೆ ಗೋಡೆಯನ್ನು, ನಗರದ ಒಳಭಾಗದಲ್ಲಿ ಉನ್ನತ ಪ್ರಸಾದಿಗಳನ್ನು, ಸುವರ್ಣಮಯ ತೋರಣಗಳನ್ನು ನಿರ್ಮಿಸಿದನು. 3 ಲೋಕಗಳಲ್ಲಿಯೂ ಆ ಪಟ್ಟಣಕ್ಕೆ ಸಮಾನವಾದುದು ಬೇರೊಂದಿಲ್ಲವೆಂದು ತಿಳಿದು ಅತ್ಯಂತ ಸುಂದರಿಯಾದ
ಕನ್ಯೆಯೊಬ್ಬಳನ್ನು ವಿವಾಹವಾಗಲಿಚ್ಛಿಸಿದನು. ಅಂತಹ ವಧುವಿಗಾಗಿ ಭೂಲೋಕವೇ ಮೊದಲಾದ 14 ಲೋಕಗಳಲ್ಲಿಯೂ ಹುಡುಕುತ್ತಾ ದೇವಲೋಕದಲ್ಲಿ ಆ ವಿದ್ಯಾಧರ ಕನ್ಯೆಯು ನೀರಿನ ಪಾತ್ರೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಬಳುಕುತ್ತಾ ಬರುವುದನ್ನು ಕಂಡನು. ಅವಳ ರೂಪಕ್ಕೆ ಬೆರಗಾಗಿ ತಾನೂ ಕೂಡ ಮನ್ಮಥಾಕಾರನಾಗಿ ಅವಳ ಮುಂದೆ ನಿಂತನು. ನನ್ನನ್ನು ವರಿಸಬೇಕೆಂದು ಆಕೆಯನ್ನು ಬೇಡಿಕೊಂಡನು. ಆ ನವಮೋಹನಾಂಗನನ್ನು ನೋಡಿ ಆಕೆಯು, ನಾನು ಕನ್ಯೆ, ಸ್ವತಂತ್ರಳಲ್ಲ, ನನ್ನ ತಂದೆಯನ್ನು ಕೇಳು ಎಂದಳು. ಆ ರಾಕ್ಷಸನು ಆ ವಿದ್ಯಾಧರನ ಬಳಿಗೆ ಹೋಗಿ ತನ್ನ ಅಭಿಲಾಷೆಯನ್ನು ಹೇಳಿಕೊಂಡನು. ಅವನು ಆ ಮಾತನ್ನು ನಿರಾಕರಿಸಿದನು. ಆ ರಾಕ್ಷಸನು ಅತ್ಯಂತ ದುಃಖದಿಂದ ಸ್ವಲ್ಪ ದೂರ ಹೋಗಿ ಹೀಗೆ ಯೋಚಿಸಿದನು, ಯಾವ ರೀತಿಯಿಂದಲಾದರೂ ಮೋಸದಿಂದ ಅವಳನ್ನು ಅಪಹರಿಸಬೇಕೆಂದು ಕಾಯುತ್ತಿದ್ದನು. ಆ ಕನ್ಯೆ ಎಂದಿನಂತೆ ಒಂದು ದಿನ ನೀರಿಗಾಗಿ ಬಂದಾಗ ಅವಳನ್ನು ಬಲಾತ್ಕಾರವಾಗಿ ಎತ್ತಿಕೊಂಡು ತನ್ನ ಮನೆಗೆ ಹೋದನು. ವಿದ್ಯಾಧರನು ತನ್ನ ಮಗಳನ್ನು ಕಾಣದೆ ಪರಿತಪಿಸುತ್ತಿದ್ದನು. ಆ ರಾಕ್ಷಸನು ಅವಳನ್ನು ಮದುವೆಯಾಗಲು ಒಳ್ಳೆಯ ಲಗ್ನಕ್ಕಾಗಿ ಬ್ರಹ್ಮದೇವನನ್ನೇ ಕೇಳಿದನು. ಬ್ರಹ್ಮನು ಆ ರಾಕ್ಷಸನನ್ನು ಕುರಿತು, ಎಲೈ, ನೀನು ಆಕೆಯನ್ನು ಮದುವೆಯಾಗಲು ಇನ್ನೂ 8 ತಿಂಗಳು ಕಳೆಯಬೇಕು, ನಂತರ ಶುಭವಾಗುವುದು ಎಂದು ಹೇಳಿದನು. ಅವನು ಆ ಮಾತಿಗೆ ಒಪ್ಪಿ ಆ ಕನ್ಯೆಗೆ ಹೀಗೆಂದನು, ಮಂಗಳಾಂಗಿ, 8 ತಿಂಗಳ ನಂತರ ನಿನ್ನನ್ನು ಮದುವೆಯಾಗುವೆನು. ಅಲ್ಲಿಯವರೆಗೂ ನೀನು ಯಾವ ಚಿಂತೆಯೂ ಇಲ್ಲದೆ ಸುಖವಾಗಿರು. ನಿನಗೆ ಬೇಕಾಗಿರುವುದು ನಾನು ತಂದುಕೊಡುತ್ತೇನೆ ಎಂದು ಹೇಳಿದನು. ಆ ರಾಕ್ಷಸನ ಮಾತಿಗೆ ಆ ವಿದ್ಯಾಧರ ಕನ್ಯೆಯು ಸ್ವಲ್ಪವೂ ಚಲಿಸಲಿಲ್ಲ. ಚಂದ್ರೋದಯದಿಂದ ಸಂಕುಚಿತವಾಗುವ ಕಮಲದಂತೆ ದೀನತ್ವವನ್ನು ತಾಳಿ ಮೌನದಿಂದಿದ್ದಳು. ಆ ರಾಕ್ಷಸನು ಬಹುವಿಧವಾಗಿ ಪ್ರಾರ್ಥಿಸಿದ ಮೇಲೆ ಹೀಗೆಂದಳು, ಎಲೈ, ನನಗೆ ಯಾವ ವಸ್ತುವಿನ ಮೇಲೂ ಅಭಿಲಾಷೆಯಿಲ್ಲ. ಸೋಮವಾರ ಸಾಯಂಕಾಲ ಶಿವಲಿಂಗ ಪೂಜೆಯನ್ನು ಮಾಡುವ ವ್ರತವನ್ನು ನಾನು ಆಚರಿಸುತ್ತಿದ್ದೇನೆ. ಆದುದರಿಂದ ನನಗೆ ಶಿವಾಲಯವನ್ನು ತೋರಿಸಿ ಎಂದಳು. ಆತನು ಪಾತಾಳ ಲೋಕದಲ್ಲಿದ್ದ ಆಟಕೇಶ್ವರ ಸ್ವಾಮಿಯ ದೇವಾಲಯವನ್ನು ತೋರಿಸಿದನು. ನಂತರ ಆ ಕನ್ಯೆಯು ಪ್ರತಿ ಸೋಮವಾರ ಸಾಯಂಕಾಲವೂ ತಪ್ಪದೆ ಶಿವಾಲಯಕ್ಕೆ ಹೋಗಿ ಶಿವನ ಪೂಜೆಯನ್ನು ಮಾಡುತ್ತಿದ್ದಳು. ಪಾತಾಳ ಲೋಕದಲ್ಲಿ ಎಲ್ಲರೂ ಪ್ರತಿದಿನ ಸಾಯಂಕಾಲ ಆಟಕೇಶ್ವರ ದೇವಾಲಯಕ್ಕೆ ಬಂದು ಆ ಸ್ವಾಮಿಯ ದರ್ಶನವನ್ನು ತಪ್ಪದೇ ಮಾಡುತ್ತಿದ್ದರು. ಹೀಗಿರಲು ಒಂದಾನೊಂದು ದಿನ ನಾರದ ಮಹರ್ಷಿಯು ತ್ರಿಲೋಕ ಸಂಚಾರವನ್ನು ಮಾಡುತ್ತಾ ಪಾತಾಳ ಲೋಕಕ್ಕೆ ಬಂದನು. ಅಲ್ಲಿ ಈಶ್ವರ ದರ್ಶನವನ್ನು ಮಾಡಬೇಕೆಂದು ಆಟಕೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋದನು. ಪ್ರತಿ ಸೋಮವಾರವೂ ತಪ್ಪದೇ ವ್ರತವನ್ನು ಆಚರಿಸುತ್ತಿರುವ ವಿದ್ಯಾಧರ ಕನ್ಯೆಯು ಆ ಸಮಯಕ್ಕೆ ಅಲ್ಲಿಗೆ ಬಂದಳು. ನಾರದನು ಆ ಕನ್ಯೆಯನ್ನು ನೋಡಿ ಆಶ್ಚರ್ಯದಿಂದ ಅವಳು ಅಲ್ಲಿಗೆ ಬರಲು ಕಾರಣವೇನೆಂದು ವಿಚಾರಿಸಿದನು. ಆಕೆಯು ನಾರದರ ಪರಿಚಯವನ್ನು ಮಾಡಿಕೊಂಡು ಅನಂತರ ನಿರ್ಭಯವಾಗಿ ಅವರೊಂದಿಗೆ ತನ್ನ ವೃತ್ತಾಂತವನ್ನು ಹೇಳಲು ಉಪಕ್ರಮಿಸಿದಳು. ಮಹಾನುಭಾವ, ಇಲ್ಲಿಗೆ ನನ್ನ ಆಗಮನದ ಕಾರಣವನ್ನು ಹೇಳುವೆನು, ಕೇಳು. ದುರ್ಮಾರ್ಗಿಯಾದ ರಾಕ್ಷಸನೊಬ್ಬನು ನನ್ನನ್ನು ಬಲಾತ್ಕಾರದಿಂದ ಎತ್ತಿಕೊಂಡು ಬಂದು ಸಮುದ್ರ ಮಧ್ಯದ ಈ ಪಟ್ಟಣದಲ್ಲಿ ಇಟ್ಟಿರುವನು. 8 ತಿಂಗಳ ನಂತರ ಅವನು ನನ್ನನ್ನು ಮದುವೆಯಾಗಲಿರುವನು. ನಾನು ಇಲ್ಲಿಂದ ಬಿಡುಗಡೆಯನ್ನು ಪಡೆಯಲಾರದೆ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿದ್ದೇನೆ ಎಂದು ಹೇಳಿದಳು. ಆ ಮಾತುಗಳನ್ನು ಕೇಳಿದ ನಾರದನು, ಎಲೈ ನಾರಿಮಣಿಯೇ, ನೀನು ಭಯಪಡಬೇಡ. ಹರಿಭಕ್ತನಾದ ಗಂಡನನ್ನು ನೀನಿರುವ ಸಮುದ್ರ ಮಧ್ಯದ ಮನೆಗೆ ಕರೆತರುತ್ತೇನೆ. ಇದಕ್ಕೆ ಒಂದು ಉಪಾಯವನ್ನು ಹೇಳುವೆನು, ಕೇಳು. ಈ ಸ್ವಾಮಿಯ ದೇವಾಲಯದ ಎದುರಿನಲ್ಲಿ ಒಂದು ಸರೋವರವಿದೆ. ಸೂರ್ಯನು ಉದಯವಾಗುವಾಗ ಈ ಕಾಲದಲ್ಲಿ ಆ ಸರೋವರದಲ್ಲಿ ಸ್ನಾನವನ್ನು ಮಾಡು. ಇನ್ನು 15 ದಿನಗಳಲ್ಲಿ ಮಾಘ ಮಾಸವು ಬರುತ್ತದೆ. ಸ್ನಾನಾನಂತರ ಶ್ರೀಹರಿಯನ್ನು ಅಗರು, ಚಂದನ, ಹೂವು, ಪ್ರದಕ್ಷಿಣೆ, ನಮಸ್ಕಾರಗಳಿಂದ ಪೂಜಿಸು. ಮಾಘ ಮಾಸಾಧಿಪತಿಯಾದ ಮಾಧವನು ನಿನ್ನ ಅಭೀಷ್ಟಗಳನ್ನು ತಪ್ಪದೇ ನೆರವೇರಿಸುವನು. ಸೂರ್ಯೋದಯ ಸಮಯದಲ್ಲಿ ಮಾಘ ಸ್ನಾನವನ್ನು ಮಾಡುವವರು ಸಮಸ್ತ ಪಾಪಗಳಿಂದ ಬಿಡುಗಡೆಯನ್ನು ಪಡೆದು ಶ್ರೀಹರಿಯ ಸನ್ನಿಧಿಯನ್ನು ಸೇರುವರು.
ಮಾಘಸ್ನಾನ ಮಾಡುವ ಮನುಜನು ಬೇಡಿದ ಇಷ್ಟಾರ್ಥವು ಲಭಿಸುವುದು. ಧನವನ್ನು ಅಪೇಕ್ಷಿಸಿದವರು ಧನವನ್ನು, ಕನ್ಯೆಯನ್ನು ಬೇಡುವವನು ಕನ್ಯೆಯನ್ನು, ಪತಿಯನ್ನು ಕೋರುವವರು ಪತಿಯನ್ನು, ಪುತ್ರರನ್ನು ಬೇಡುವವರು ಪುತ್ರರನ್ನು, ಸ್ವರ್ಗವನ್ನು ಅಪೇಕ್ಷಿಸುವವನು ಸ್ವರ್ಗವನ್ನು, ರಾಜ್ಯವನ್ನು ಅಪೇಕ್ಷಿಸುವವನು ರಾಜ್ಯವನ್ನು, ಜ್ಞಾನವನ್ನು ಅಪೇಕ್ಷಿಸುವವನು ಜ್ಞಾನವನ್ನು, ಮೋಕ್ಷಾಪೇಕ್ಷಿಯಾದವನು ಮೋಕ್ಷವನ್ನು ಪಡೆಯುವನು. ಆದುದರಿಂದ ಮಕರ ರಾಶಿಯಲ್ಲಿ ಸೂರ್ಯನಿರುವಾಗ ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡು, ಅದರಿಂದ ನಿನ್ನ ಕೋರಿಕೆಯು ಸಿದ್ಧಿಸುವುದು. ಇದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ, ನನ್ನ ಮಾತನ್ನು ನಂಬು ಎಂದು ಹೇಳಿ ನಾರದರು ಹೊರಟರು. ನಾರದರ ಮಾತುಗಳನ್ನು ಕೇಳಿದ ವಿದ್ಯಾಧರ ಕನ್ಯೆಯು ಮಾಘ ಮಾಸ ಬರುವುದನ್ನೇ ಎದುರು ನೋಡುತ್ತಿದ್ದಳು. 15 ದಿನಗಳಿಗೆ ಸರಿಯಾಗಿ ಮಾಘ ಮಾಸವು ಬಂದಿತು. ಪ್ರಾತಃ ಕಾಲ ಸಮಯದಲ್ಲಿ ಆ ಯುವತಿಯು ಆಟಕೇಶ್ವರ ಸ್ವಾಮಿಯ ಎದುರಿನಲ್ಲಿದ್ದ ಸರೋವರದಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಅನೇಕ ರೀತಿಯಲ್ಲಿ ಪೂಜಿಸಿದಳು. ಆ ಮಾಸ ಪೂರ್ತಿಯಾಗಿ ಸ್ನಾನ ಪೂಜಾದಿಗಳನ್ನು ಭಕ್ತಿಯಿಂದ ಆಚರಿಸಿ ನಾರದ ಮುನಿಯನ್ನು ಸ್ಮರಿಸಿಕೊಳ್ಳುತ್ತಿದ್ದಳು. ಇತ್ತ ನಾರದನು ಸಮಸ್ತ ಭೂಮಂಡಲವನ್ನು ಸಂಚರಿಸುತ್ತಾ ಸೌರಾಷ್ಟ್ರ ದೇಶಕ್ಕೆ ಹೋಗಿ ನಿರಂತರವೂ ಭಕ್ತಿಯಿಂದ ಶ್ರೀಹರಿಯನ್ನು ಪೂಜಿಸುತ್ತಿರುವ ಆ ದೇಶಾಧಿಪತಿಯಾದ ಹರಿದ್ರಥನನ್ನು ನೋಡಿದನು. ಆ ರಾಜನು ಈ ಭೂಮಿಯಿಂದ ಮೊದಲುಗೊಂಡು ಆಕಾಶದವರೆಗೆ ಹರಡಿರುವ ಸಮಸ್ತ ಜೀವರಾಶಿಗಳನ್ನು, ಮಗನನ್ನು, ತಂದೆಯನ್ನು, ಸೇವಕನನ್ನು, ಗುರುವನ್ನು, ಪಶುವನ್ನು, ಚಂಡಾಳನನ್ನು, ನಾಯಿಯನ್ನು, ಪಾಪಿಯನ್ನು, ವೃಕ್ಷವನ್ನು, ಗೋವನ್ನು, ಅಣುವನ್ನು, ಪರಮಾಣುವನ್ನು, ಇರುವೆಯಿಂದ ಮೊದಲುಗೊಂಡು ಬ್ರಹ್ಮನವರೆಗೂ ಎಲ್ಲ ವಸ್ತುಗಳನ್ನು ಶ್ರೀಹರಿಗೆ ಸಮಾನವಾಗಿಯೇ ನೋಡುತ್ತಿದ್ದನು. ಯಾರನ್ನಾದರೂ ಕರೆಯುವಾಗ ಶ್ರೀಹರಿಯ ನಾಮವನ್ನು ಉಚ್ಚರಿಸುತ್ತಾ, ಎಲ್ಲಿಗೆ ಹೋದರೂ ವಿಷ್ಣುವನ್ನು ಕೀರ್ತಿಸುತ್ತಾ, ಮಾತನಾಡುವಾಗ ಮಾಧವನನ್ನು ಸ್ಮರಿಸುತ್ತಾ, ಭೋಜನ ಸಮಯದಲ್ಲಿ ದಾಮೋದರನನ್ನು ನೆನೆಯುತ್ತಾ, ನಿದ್ದೆಯಿಂದ ಹೇಳುವಾಗ ಕೇಶವನನ್ನು ಪ್ರಾರ್ಥಿಸುತ್ತಾ ಈ ರೀತಿಯಲ್ಲಿ ವಿಷ್ಣು ಪೂಜಾ ನಿರತನಾಗಿದ್ದನು. ನಾರದ ಮುನಿಯು ಆ ರಾಜನನ್ನು ಸಂದರ್ಶಿಸಿದ್ದರಿಂದ ಆತನು ಬಹಳ ಸಂತೋಷಪಟ್ಟು ಅನೇಕ ರೀತಿಗಳಿಂದ ನಾರದನನ್ನು ಪೂಜಿಸಿ ಸತ್ಕರಿಸಿದನು. ಆಗ ನಾರದ ಮುನಿಯು ಆ ಸೌರಾಷ್ಟ್ರ ದೇಶಾಧಿಪತಿಯನ್ನು ನೋಡಿ, ರಾಜೋತ್ತಮ, ಒಬ್ಬ ವಿದ್ಯಾಧರ ಕನ್ಯೆಯನ್ನು ರಾಕ್ಷಸನೊಬ್ಬನು ಬಲವಂತವಾಗಿ ಎತ್ತಿಕೊಂಡು ಹೋಗಿ ಸಮುದ್ರ ಮಧ್ಯದ ತನ್ನ ಪಟ್ಟಣದಲ್ಲಿ ಇರಿಸಿರುವನು. ಆ ಕನ್ಯೆಯು ಅತ್ಯಂತ ಸುಂದರಿ, ಅಲ್ಲದೆ ಯೌವನವತಿ. ಆದುದರಿಂದ ನೀನು ನಿನ್ನ ಪರಾಕ್ರಮದಿಂದ ಆ ಬಾಲೆಯನ್ನು ಕರೆದುಕೊಂಡು ಬಂದು ನಿನ್ನ ಪತ್ನಿಯನ್ನಾಗಿ ಮಾಡಿಕೊ. ಆ ರಾಕ್ಷಸನ ಬಳಿ ಈಶ್ವರನಿಂದ ಕೊಡಲ್ಪಟ್ಟ ತ್ರಿಶೂಲವನ್ನು ನೀನು ಪಡೆದು ಅದರಿಂದಲೇ ಅವನನ್ನು ಸಂಹರಿಸು ಎಂದು ನಾರದರು ಹೇಳಲು, ಸೌರಾಷ್ಟ್ರ ದೇಶಾಧಿಪತಿಯು ಆಶ್ಚರ್ಯದಿಂದ, ಮಹಾತ್ಮ, ಸಮುದ್ರ ಮಧ್ಯದಲ್ಲಿರುವ ಆ ರಾಕ್ಷಸನನ್ನು ಹೇಗೆ ವಧಿಸುವೆನು? ಆ ವಿದ್ಯಾಧರ ಕನ್ಯೆಯನ್ನು ಹೇಗೆ ತರಬಲ್ಲೆನು ಎಂದು ಕೇಳಲು, ನಾರದನು, ರಾಜೋತ್ತಮ, ನೀನು ಸಮುದ್ರದ ಬಳಿಗೆ ಹೋಗು, ಸಮುದ್ರವು ನಿನಗೆ ದಾರಿಯನ್ನು ಬಿಡುವುದು. ಆ ದಾರಿಯಲ್ಲಿ ಹೋಗಿ ರಾಕ್ಷಸನೊಂದಿಗೆ ಯುದ್ಧ ಮಾಡಿ ನಿನ್ನ ಪರಾಕ್ರಮದಿಂದ ಅವನ ಬಳಿಯಲ್ಲಿರುವ ತ್ರಿಶೂಲದಿಂದಲೇ ಅವನನ್ನು ಸಂಹರಿಸಿ ಆ ಬಾಲಿಕೆಯನ್ನು ಕರೆದುಕೊಂಡು ಬಾ ಎಂದು ಸೂಚಿಸಿದನು. ನಾರದನ ಆದೇಶದಂತೆ ಹರಿದ್ರಥನು ಸಮುದ್ರದ ಬಳಿಗೆ ಹೋದನು. ಆ ಸಮುದ್ರವು ರಾಜನನ್ನು ನೋಡಿ 2 ಭಾಗವಾಗಿ ಹೊಡೆದು ಮಧ್ಯೆ ಮಾರ್ಗವನ್ನು ಮಾಡಿಕೊಟ್ಟಿತು. ರಾಜನು ಆ ರಾಕ್ಷಸನ ಪಟ್ಟಣವನ್ನು ಸೇರಿದನು. ಆ ಸಮಯದಲ್ಲಿ ರಾಕ್ಷಸನು ಶುಭಲಗ್ನವನ್ನು ಕೇಳಿ ತಿಳಿದುಕೊಳ್ಳಲು ಬ್ರಹ್ಮದೇವನ ಬಳಿಗೆ ಹೋಗುವಾಗ ಅವನು ಶಿವದತ್ತವಾದ ತ್ರಿಶೂಲವನ್ನು ಅರಮನೆಯಲ್ಲಿಯೇ ಬಿಟ್ಟು ಹೋಗಿದ್ದನು. ರಾಜನು ಅರಮನೆಯನ್ನಾಕ್ರಮಿಸಿ ತ್ರಿಶೂಲವನ್ನು ಸಂಪಾದಿಸಿದನು. ಬ್ರಹ್ಮದೇವನ ಬಳಿಯಿಂದ ಹಿಂತಿರುಗಿ ಆ ರಾಕ್ಷಸನು ತನ್ನ ಪಟ್ಟಣಕ್ಕೆ ಬಂದು ನೋಡಿದಾಗ ಶಿವನಿಂದ ಪ್ರಸಾದಿತವಾದ ತ್ರಿಶೂಲವನ್ನು ಧರಿಸಿ ತನ್ನ ಮೇಲೆ ಯುದ್ಧಕ್ಕೆ ಸಿದ್ಧನಾಗಿರುವ ಹರಿದ್ರಥನನ್ನು ಕಂಡನು. ತನ್ನ ಮನಸ್ಸಿನಲ್ಲಿ ಹೀಗೆಂದು ಯೋಚಿಸಿದನು, ಯಾವನೋ ಒಬ್ಬನು ನನ್ನ ಮನೆಯನ್ನು ಪ್ರವೇಶಿಸಿ ತ್ರಿಶೂಲವನ್ನು ತನ್ನ ಕೈಯಲ್ಲಿ ಧರಿಸಿ ದೇವವಂದ್ಯನಾದ ಶ್ರೀ ಮಹಾವಿಷ್ಣುವಿನ ಸ್ತೋತ್ರ ಮಾಡುತ್ತಿರುವನು. ಇಂತಹ ವಿಷ್ಣು ಭಕ್ತನಿಂದಲೇ ನನಗೆ ಮರಣವು ಪಥ್ಯವು. ಇಂತಹ ಸಾವು ಯಾವ ತಪಸ್ಸು ಮಾಡಿದರೂ ಸಿದ್ಧಿಸುವುದಿಲ್ಲ.
ಜೀವಿಯಾದವನಿಗೆ ಸಾವು ತಪ್ಪಿದ್ದಲ್ಲ. ಹೀಗೆಂದು ತನ್ನಲ್ಲಿಯೇ ಯೋಚನೆ ಮಾಡುತ್ತಾ ಆ ರಾಕ್ಷಸನು ಯುದ್ಧ ಸನ್ನದ್ಧನಾಗಿ ರಾಜನನ್ನು ಸಂಧಿಸಿದನು. ಇಬ್ಬರಿಗೂ ಘೋರವಾದ ಯುದ್ಧವು ನಡೆಯಿತು. ಹರಿದ್ರಥನು ಆ ಶೂಲದಿಂದ ರಾಕ್ಷಸನ ವಕ್ಷವನ್ನು ಭೇದಿಸಿದನು. ಅವನು ವಜ್ರಾಯುಧದಿಂದ ಒಡೆಯಲ್ಪಟ್ಟ ಪರ್ವತದಂತೆ ನೆಲದ ಮೇಲೆ ಬಿದ್ದನು. ಹರಿದ್ರಥನು ಸಂತೋಷದಿಂದ ಆ ವಿದ್ಯಾಧರ ಕನ್ಯೆಯನ್ನು ನೋಡಿದನು. ಆ ಬಾಲೆಯು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿಕೊಂಡು ನಾರದ ಮುನಿಯ ಉಪದೇಶ ವಚನಗಳನ್ನು ಸ್ಮರಿಸಿದಳು. ಅನಂತರ ವಿಷ್ಣು ಭಕ್ತನಾದ ಆ ರಾಜನು ಆ ಕನ್ಯೆಯನ್ನು ಸ್ವೀಕರಿಸಿ ತನ್ನ ಗೃಹವನ್ನು ಸೇರಿದನು. ಆ ದಂಪತಿಗಳು ನಿರಂತರ ಶ್ರೀಹರಿ ಪೂಜಾ ಮಗ್ನರಾಗಿ ಅಂತ್ಯದಲ್ಲಿ ಜನ್ಮರಾಹಿತ್ಯವೂ ಸುಖಪ್ರದವೂ ಆದ ವಿಷ್ಣು ಲೋಕವನ್ನು ಸೇರಿದರು. ಆದುದರಿಂದ ಪಾರ್ವತಿ, ಮಾಘ ಮಾಸದ ವ್ರತವನ್ನು ವಿವರವಾಗಿ ತಿಳಿದುಕೊಂಡು ಆಚರಿಸುವವನು ಮಹಾತ್ಮನಾಗಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವನು. ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಧ್ಯಾನಿಸುವವನು ಪಾತಕನಾದರೂ ವಿಷ್ಣು ಸಾನ್ನಿಧ್ಯವನ್ನು ಪಡೆಯುವನು. ಹಾಗೆ ಮಾಡದಿರುವವರು ಯಮಧರ್ಮರಾಜನ ಅತಿಥಿಗಳಾಗುವರು. ಈ ಚರಿತ್ರೆಯನ್ನು ಮಾಘ ಮಾಸದಲ್ಲಿ ಭಕ್ತಿಯಿಂದ ಸ್ನಾನ ಮಾಡುವವರು ಸ್ನಾನಾನಂತರ ಕೇಳುವುದರಿಂದ ಸಮಸ್ತ ಪಾಪಗಳಿಂದ ದೂರವಾಗಿ ಮೋಕ್ಷವನ್ನು ಪಡೆಯುವರು. ಮಾಘ ಪುರಾಣದ 8ನೆಯ ಅಧ್ಯಾಯವು ಮುಗಿದುದು. ಓಂ ಶಾಂತಿ ಶಾಂತಿ ಶಾಂತಿ.